ದಲಿತ ಮಹಾಪುರುಷರ ವಚನಕಾರರಿಗೆ ಅವಮಾನ ಮಾಡಿದ ಸರ್ಕಾರಿ ಅಧಿಕಾರಿಗಳು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಿಂದ ನಡೆದ ಅವಮಾನ. 2017ರಲ್ಲಿ ದಿನಪತ್ರಿಕೆಯಲ್ಲಿ ಬಂದಂಥ ಪತ್ರಿಕೆಯಲ್ಲಿ ದಲಿತ ಮಹಾಪುರುಷ ವಚನಕಾರರ ಫೋಟೋ ಕಟ್ ಮಾಡಿ ಅದಕ್ಕೆ ಪೂಜೆ ಮಾಡಿದ ದರಿದ್ರ ಸರ್ಕಾರಿ ಅಧಿಕಾರಿಗಳು. ಸರ್ಕಾರದ ಪ್ರತಿಯೊಂದು ಮಹಾ ವ್ಯಕ್ತಿಗಳ ಸರ್ಕಾರಿ ಕಚೇರಿಯಲ್ಲಿ ಪ್ರತಿ ವರ್ಷ ಜಯಂತಿ ಫೋಟೋ ಪೂಜೆ ಮಾಡುವ ಆದೇಶ ಮತ್ತು ಅನುದಾನ ಬಿಡುಗಡೆ ಮಾಡುತ್ತದೆ. ಆದರೆ ದಲಿತ ಮಹಾಪುರುಷರ ವಚನಕಾರರಿಗೆ ಇವತ್ತು ರಾಯಬಾಗ್ ತಹಶೀಲ್ದಾರ್ ಸಿಬ್ಬಂದಿಗಳು ಮಾಡಿದ ಒಂದು ತಪ್ಪು ದಲಿತರ ಮೇಲಿನ ಕಾಳಜಿ ಎಷ್ಟಿದೆ ಅನ್ನೋದು ತೋರಿಸುತ್ತಿದೆ. ಮಾಹಿತಿ ತಿಳಿದ ತಕ್ಷಣ ಕಚೇರಿಗೆ ಆಗಮಿಸಿದ ದಲಿತ ಮುಖಂಡರು ಪ್ರಶ್ನೆ ಮಾಡಿದ್ದಕ್ಕೆ ಎಚ್ಚೆತ್ತುಕೊಂಡ ತಕ್ಷಣ ಬೇರೆ ಫೋಟೋ ತರಿಸಿ ಮತ್ತೊಮ್ಮೆ ಫೋಟೋ ಪೂಜೆ ಮಾಡುವ ಮೂಲಕ ಜಯಂತಿ ಮಾಡಿದ್ದಾರೆ ರಾಯಬಾಗ್ ತಹಶೀಲ್ದಾರ್ ಸಿಬ್ಬಂದಿಗಳು. ಅಷ್ಟೇ ಅಲ್ಲದೆ ಮಹಾಪುರುಷರ ಫೋಟೋ ಜಯಂತಿ ಮಾಡುವ ಮುಂಚೆ ಆ ಸಮಾಜದ ಮುಖಂಡರು ಜನರನ್ನು ಕರೆದು ಸಭೆ ಮಾಡಬೇಕು ಎನ್ನುವ ಆದೇಶ ಇದೆ. ಇಲ್ಲಿ ಯಾವುದೇ ಆದೇಶ ಪಾಲನೆ ಮಾಡುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆದರೆ ತಕ್ಕ ಉತ್ತರ ಕೊಡಲಾಗುವುದು ಎಂದು ದಲಿತ ಮುಖಂಡರು ಎಚ್ಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ 85 ನ್ಯೂಸ್ ಬಾಕ್ಸ್ ಕನ್ನಡ. ಇದ್ರ ಕಾರ್ಯಕ್ರಮ ಮಾಡಕತ್ತೀವಿ ನಮ್ಮ ಕನ್ನಡನ ಅದ್ರ ಕೂರ್ಸಿದಂತ ಎಲ್ಲ ಒಂದೊಂದರಲ್ಲಿ 2-3 ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ರಲ್ಲ. ಹಂಗೆ ಇದ್ಯಾಕೆ ಮಾಡಲಿ ನೀವು? ಹಂಗೆ ಸಮುದಾಯದವ್ರನ್ನ ಕೇಳಿದ್ರಿ ನೀವು? ತಾಲೂಕಾಡಳಿತ ಕರೆದು ಮಾಡ್ಬೇಕಲ್ಲ, ಮಾಡಬೇಕು ಇಲ್ಲೋ? ಮತ್ತೆ ಈಗ ತಾಲೂಕಾಡಳಿತ ಮಾಡೋ ಅವಶ್ಯಕತೆ ಏನ್ರಿ? ಈಗ ತಾಲೂಕಾಡಳಿತ ಪೂರ್ಣ ಅಧಿಕಾರಿಗಳು ಬರ್ಬೇಕಲ್ಲ. ಸಾಹೇಬ್ ಬರ್ರಿ. ಈಗ ನೀವು ಇವ್ರ ಇಲ್ಲ ನೀವೇನು ಸಾಹೇಬ್ರ ಅಂತಲ್ಲ, ನೀವು ಸಾಹೇಬ್ರ. ಯಾಕಂದ್ರೆ ಎಂಟೈರ್ ಸರ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋರು ನೀವೇ ಏನ್ರಿ? ಹೆಸರು ಗಟ್ಟ ತಹಸೀಲ್ದಾರ್ ಬಂದು ಕೂಡಿರ್ತಾರೆ ಇಷ್ಟ. ಆದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋರು ನಮ್ಮ ಮಂಗಸೂರು ಸರ್ ಪ್ರತಿಯೊಂದು ಕಾರ್ಯಕ್ರಮ ಮಾಡೋದು ನೀವೇ. ಮತ್ತೆ ನೀವು